ನಾವು ಪ್ರತಿದಿನ ಬಳಸುವಂತಹ ಕಾಗದದ ನೋಟುಗಳು ಮುಂದಿನ ದಿನಗಳಲ್ಲಿ ಇತಿಹಾಸವಾಗುವಂತಹ ಸಾಧ್ಯತೆ ಇದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಗದದ ನೋಟುಗಳ ಬದಲಿಗೆ ಪಾಲಿಮರ್ ಪ್ಲಾಸ್ಟಿಕ್ ನೋಟುಗಳನ್ನು ಪರಿಚಯಿಸುವಂತಹ ಪ್ರಕ್ರಿಯೆಗೆ ಮತ್ತೆ ವೇಗವನ್ನು ನೀಡಿದೆ. ಆರ್ಬಿಐ ಅಂಗಸಂಸ್ಥೆಯಾದಂತಹ ಭಾರತ್ ರಿಸರ್ವ್ ಬ್ಯಾಂಕ್ ನೋಟ್ ಮುದ್ರಣ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸುಮಾರು 3.4 ಕೋಟಿ ವಿಶೇಷ ಭದ್ರತೆಯ ಪಾಲಿಮರ್ ಶೀಟ್ಗಳ ಖರೀದಿಗೆ ಟೆಂಡರ್ ಅನ್ನು ಆಹ್ವಾನಿಸಿದ್ದು ಈ ಯೋಜನೆಗೆ ಚಾಲನೆ ಸಿಗುವಂತಹ ಸೂಚನೆಯನ್ನ ನೀಡಿದೆ. ಈ ಯೋಜನೆ ಭಾರತಕ್ಕೆ ಹೊಸದೇನಲ್ಲ. 2009ರಲ್ಲಿ ₹10 ಮುಖಬೆಲೆಯ ಪಾಲಿಮರ್ ನೋಟುಗಳನ್ನು ಮೈಸೂರು, ಕೊಚ್ಚಿ, ಶಿಮ್ಲಾ ಸೇರಿದಂತೆ 5 ನಗರಗಳಲ್ಲಿ ಪ್ರಾಯೋಗಿಕವಾಗಿ ಪರಿಚಯಿಸಲು ಯೋಜಿಸಲಾಗಿತ್ತು. ಆದರೆ ತಾಂತ್ರಿಕ ಕಾರಣಗಳಿಂದ 2012ರಲ್ಲಿ ಆ ಯೋಜನೆ ಸ್ಥಗಿತಗೊಂಡಿತ್ತು. ಈಗ ಮತ್ತೆ ಪಾಲಿಮರ್ ನೋಟುಗಳ ಜಾರಿಗೆ ಸಂಬಂಧಿಸಿದ ಚಟುವಟಿಕೆಗಳು ಆರಂಭವಾಗಿವೆ. ಪಾಲಿಮರ್ ನೋಟುಗಳ ಪ್ರಮುಖ ಪ್ರಯೋಜನವೆಂದರೆ ಅವುಗಳ ದೀರ್ಘ ಬಾಳಿಕೆ. ಸಾಮಾನ್ಯ ಕಾಗದದ ನೋಟುಗಳಿಗಿಂತ ಇವು 2 ರಿಂದ 6 ಪಟ್ಟು ಹೆಚ್ಚು ಕಾಲ ಬಾಳಿಕೆ ಬರುತ್ತವೆ. ನೀರು, ಎಣ್ಣೆ ಹಾಗೂ ಕೊಳಕಿನಿಂದ ಸುಲಭವಾಗಿ ಹಾಳಾಗೋದಿಲ್ಲ. ವಿಶೇಷ ಭದ್ರತಾ ವೈಶಿಷ್ಟ್ಯಗಳಿರೋದ್ರಿಂದ ನಕಲಿ ನೋಟು ತಯಾರಿಸುವುದು ಕೂಡ ಅತ್ಯಂತ ಕಷ್ಟಕರವಾಗುತ್ತದೆ. ಇದರಿಂದ ಕರೆನ್ಸಿಯ ಸುರಕ್ಷತೆ ಮತ್ತಷ್ಟು ಹೆಚ್ಚಲಿದೆ. ಇದರ ಜೊತೆಗೆ ಪದೇ ಪದೇ ಹೊಸ ನೋಟುಗಳನ್ನು ಮುದ್ರಿಸುವಂತಹ ಅಗತ್ಯ ಕಡಿಮೆಯಾಗುವುದರಿಂದ ಸಾವಿರಾರು ಕೋಟಿ ರೂಪಾಯಿ ವೆಚ್ಚ ಉಳಿತಾಯವಾಗುವಂತಹ ನಿರೀಕ್ಷೆ ಇದೆ. ಬಳಕೆಗೆ ಯೋಗ್ಯವಲ್ಲದ ಪಾಲಿಮರ್ ನೋಟುಗಳನ್ನು ಮರುಬಳಕೆ ಮಾಡಿ ವಿವಿಧ ಗೃಹೋಪಯೋಗಿ ವಸ್ತುಗಳನ್ನು ತಯಾರಿಸಬಹುದಾಗಿದೆ. ಈಗಾಗಲೇ ಆಸ್ಟ್ರೇಲಿಯಾ, ಯುನೈಟೆಡ್ ಕಿಂಗ್ಡಮ್, ಕೆನಡಾ, ಸಿಂಗಾಪುರ ಸೇರಿದಂತೆ 50ಕ್ಕೂ ಹೆಚ್ಚು ದೇಶಗಳು ಪಾಲಿಮರ್ ನೋಟುಗಳನ್ನು ಯಶಸ್ವಿಯಾಗಿ ಬಳಸ್ತಾ ಇದ್ದು, ಭಾರತವು ಇದೇ ದಾರಿಯಲ್ಲಿ ಹೆಜ್ಜೆ ಇಡುತ್ತಾ ಸಾಗ್ತಾ ಇದೆ. ಇಂತಹ ಇನ್ನಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.